ಪಾರು, ನೀನ್ ನಾಟಕ ನೋಡಕ್ಕಿಲ್ವಾ? ಇದು ಇಂಟ್ರೆಸ್ಟಿಂಗ್ ಅನಿಸ್ತು ಮಾವ, ಅದಕ್ಕೆ ಬಂದೆ. ಮಾವ, ನೀನ್ ಕುಸ್ತಿ ಆಡಲ್ವಾ? ಬಡವಾ, ನೀ ಸುಮ್ಮನಿದ್ ಬಿಡು ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಹಂಗ್ಯವನಿ. ಆಮೇಲೆ ಕುಸ್ತಿಗೆ ಹೋಗಿ ನಂಗೇನಾರಾದ್ರೆ ನನ್ನ ತಂಗಿರ್ ಗತಿ ಏನೋ. ಈ ಪಂದ್ಯಾವಳಿಯಲ್ಲಿ ಮಾರಿಗುಡಿ ಶ್ರೀನಿವಾಸರು ವಿಜೇತರಾಗಿದ್ದಾರೆ. ಅಣ್ಣ ಅದೇನಣ್ಣ ಶ್ರೀನಿವಾಸ್ ಅಂತ ಸ್ಟೈಲ್ ಆಗಿ ಜಿಮ್ ಸೀನ್ ಅನ್ನೋಣ. ಆಯ್ತು ಬಿಡು ಸೀನಾ, ಜಿಮ್ ಸೀನಾ ಅಂತಾನೆ ಹೇಳೋಣ. ಸೀನಾ ಅವ್ರಿಗೆ ಸನ್ಮಾನ ಮಾಡ್ಬಂಡ್ರಣ. ಲೋಹಿತ್ ಬರಪ್ಪ. ಬಾಪ ಎರಡು ಮಾತಾಡು ಬಾಪ ಸೀನಾ. ಇದು ನನ್ನ ಗೆಲುವಲ್ಲ, ನನ್ನ ಪ್ರೀತಿಸೋರ್ದು. ಹಾಗಾಗಿ ಗೆಲುವನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಸಿಟಿಗೆ ಹೋಗಿ ಜಿಮ್ ಓಪನ್ ಮಾಡ್ಬೇಕನ್ನೋದು ನನ್ನ ಗುರಿ. ಇಲ್ಲಿಗೆ ನಾನು ಎರಡು ಮಾತನ್ನ ಮುಗಿಸ್ತೀನಿ. ಅತ್ತೆ 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 ಬಿಡು, ಏನ್ ಮಾಡ್ತಿದ್ಯಾ ಅಣ್ಣ? ಇಲ್ಲಿ ಯಾವ ಒಂಟನೂ ಬರಲ್ಲ. ಯಾರ ಮೈ ಮುಟ್ತಿದ್ಯಾ? ತಿರ್ಬೋಕಿ ನಾಯಿ. ಇನ್ನೊಂದ್ಸಲ ನಮ್ಮ ಮತ್ತೆ ಮಗಳು ಮೈ ಮುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಒಂದು ಕೈ ಇಲ್ಲದೆ ಹುಟ್ಬೇಕು, ಹಂಗ್ ಮಾಡ್ಬಿಡ್ತೀನಿ. ಯಾಕೆ ಹೇಳು? ಯಾಕಂದ್ರೆ ಅವಳು ನಮ್ಮ ಮತ್ತೆ ಮಗಳು. ಇವಳನ್ನ ಮುಟ್ಟೋದಿದ್ರೆ ಅದು ನಾನು ಮಾತ್ರ ಮುಟ್ಟಬೇಕು. ಬಿಡು ನೀನು ಕೂಗಿದ್ರೆ ಯಾರು ಬರಕಿಲ್ಲ ಚಿನ್ನ. ಅದಕ್ಕೆ ಅಲ್ವಾ ಅಮ್ಮ ಕರಿತವ್ರಂತ ಹೇಳಿ ನಿನ್ನ ಇಲ್ಲಿಗೆ ಕರ್ಸಿದ್ದು. ಕೆಟ್ಟವನು ಅನ್ಕೊಂಡ? ನಾನು ಕೆಟ್ಟವನಲ್ಲ ರತ್ನ, ತುಂಬಾ ಕೆಟ್ಟವನು. ಪೊರ್ಕಿ ನನ್ನ ಮಗ ನಾನು. ಅವತ್ತು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತು ಅನ್ಕೊಂಡ? ಅದನ್ನ ಕ್ಯಾನ್ಸಲ್ ಆಗೋ ತರ ಮಾಡಿದ್ದೆ ನಾನು. ಅವತ್ತು ಬಸ್ ಸ್ಟ್ಯಾಂಡಲ್ಲಿ ವೆಂಕಟೇಶನ್ ಹೊಡೆದ್ನಲ್ಲ, ನಿನ್ನ ಹುಡುಗ ಅಂತ ಗೊತ್ತಿದ್ದೇನೆ ಹೊಡೆದಿದ್ದು. ನೀನು ನನ್ನಷ್ಟೇ ಚಿನ್ನ, ನಿನ್ನ ಮುಟ್ಟೋನು ನಾನೇ, ಮುಟ್ಟಕ್ ಬಂದವನ್ನ ಮೊಟ್ಟೋ ಹಾಕೋನು ನಾನೇಯ. ಮ್ಯಾಕೆ ನಿಮ್ಮಣ್ಣ ಎಷ್ಟೇ ಜನ ಗಂಡುಗಳನ್ನ ತೋರಿಸ್ಲಿ ಒಪ್ಕೋಬಾರ್ದು. ಅಕಸ್ಮಾತ್ ಒಪ್ಕೊಬಿಟ್ಟೆ ಅಂತ ಅನ್ಕೋ, ಮಣ್ಣನ ಜೀವನನ ನರ್ಕ ಮಾಡ್ಬಿಡ್ತೀನಿ. ನಿನ್ನಿಂದ ಇನ್ನೂ 3 ಜನ ತಂಗಿದ್ದೀರ್ ಬ್ಯಾರೆ ಅವ್ರೆ. ನಿಮ್ಮ ಅಣ್ಣನ್ನೇ ಬಿಡದೆ ಇದ್ದವನು ನಿನ್ನ ತಂಗಿದ್ದೀರ್ನ ಬಿಟ್ಟನ, ಅವ್ರಿಗೂ ಇದೇ ಗತಿನೇ. ರತ್ನ ರತ್ನ ಅಥವಾ ಏನಾಯ್ತವ? ಪರ್ಶು ವಾ, ಯಾವನೋ ರತ್ನನ್ ಕೈ ಹಿಡ್ದು ಹೇಳ್ದ. ಯಾವನವನ್ ಪರ್ಶು? ಯಾವನವನ್ ಪರ್ಶು? ಅವನು ಎದ್ದೆ ಬಗ್ದು ಬಿಡ್ತೀನಿ ಇವತ್ತು. ಯಾವನ? ಶಿವ, ನಾನೇ 2 ತಟ್ಟು ಕಳಿಸಿದ್ದೀನಿ, ನೀನು ಆರಾಮಾಗಿರೋ. ಈಟೊತ್ತಲ್ಲಿ ಹಿಂಗೆ ಒಬ್ಳನ್ನೇ ಕಳಿಸ್ಬೇಡ, ಪಾಪ ಎದ್ರಿಕೊಂಡವಳು. ಇಷ್ಟೊತ್ತಲ್ಲಿ ಒಬ್ಳೆ ಹಾಕವ ಇಲ್ಲಿಗೆ ಬಂದೆ? ಈ ಟ್ಯಾಂಕ್ಸ್ ಗೀಂಗ್ಸ್ ಎಲ್ಲ ಹೇಳಿ ನನ್ನ ದೂರದೊಂದು ಮಾಡಬೇಡ ನೀನು. ಇಲ್ಲ ಮಾವ, ನಿನಗಿದನ್ನ ಹೇಳಲೇಬೇಕು. ನೀನು ಇಲ್ಲದಿರೋ ಟೈಮಲ್ಲೂ ನಿನ್ನ ತಂಗಿರ್ ಬಂದು ನನ್ನ ಕಾಪಾಡಿದ್ದಾರೆ. ಆಮೇಲೆ ಗೊತ್ತಾಯ್ತು ಅದನ್ನ ಮಾಡಿಸಿದ್ದು ನೀನೇ ಅಂತ.
ನಾನು ನಿಂಗೆ ಮಾತು ಕೊಟ್ಟಿವ್ನಿ ಅದು ಎಂತ ಹೊತ್ತಾಗ್ನೇ ಇರ್ಲಿ ನಾನು ನಿನ್ ಜೊತೆ ನಿಂತ್ಕತೀನಿ ಅಂತ. ಹಂಗೆ ನಡ್ಕಂಡೆ ಆಟೆ. ನನಗೆ ಗೊತ್ತು ಮಾವ, ನೀನು ಒಂದ್ಸಲ ಮಾತು ಕೊಟ್ಮೇಲೆ ಅದನ್ನ ಬಿಟ್ಕೊಡಲ್ಲ ಅಂತ. ಅದೇ ನಂಬಿಕೆ ಮೇಲೆ ನಾನು ನಿನ್ಗೊಂದು ಹೆಲ್ಪ್ ಕೇಳ್ತೀನಿ, ಮಾಡ್ಕೊಡ್ತೀಯಾ? ನೀನ್ ಕೇಳೋದೇ ಬೇಡ, ಮಾವ ಹಿಂಗ್ ಮಾಡು ಅಂದ್ರೆ ಸಾಕು, ನಾನು ಮಾಡ್ತೀನಿ. ಮಾವ, ನನ್ನ ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೋಬೇಕು ಅನ್ಕೋತೀನಿ. ಆದ್ರೆ ಅಣ್ಣ ನನ್ನ ಮಾತೇ ಅರ್ಥ ಮಾಡ್ಕೊಳ್ಳಲ್ಲ. ಅಪ್ಪ ಅಂತೂ ನನ್ನ ಮಾತೇ ಕೇಳಲ್ಲ. ಅಮ್ಮಂದ್ರು ನನ್ನ ಮಾತು ಕೇಳಿದ್ರು ಅವ್ರ ಮಾತು ಮನೇಲಿ ನಡೆಯಲ್ಲ. ಆದ್ರೆ ನನ್ಗಿರೋದು ನೀನೊಬ್ನೇ ಮಾವ. ನನ್ಗೆಲ್ಲ ಮಾತನ್ನು ಕೇಳ್ತೀಯ, ನನ್ನ ಕಷ್ಟಕ್ಕೆ ನೀನು ಆಗ್ತೀಯ. ನೀನೊಂಥರ ನನಗೆ ಅಮ್ಮನಿಗಿಂತ ಹೆಚ್ಚು ಅನಿಸ್ತಿದ್ಯಾ ಮಾವ.